ಸಾರ್ವಜನಿಕ ಸ್ಥಳಗಳಲ್ಲಿ ಸಿಗರೇಟ್ ಸೇವನೆ ನಿಷೇಧದ ಹಿನ್ನೆಲೆ ಧೂಮಪಾನ ಮಾಡ್ತಿದ್ದವನ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ನೋಡಿ, ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇವನೆ ನಿಷೇಧ ಇರೋ ಹಿನ್ನೆಲೆ ಧೂಮಪಾನ ಮಾಡ್ತಿದ್ದವರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳಗಳಲ್ಲಿ ಹಲ್ಲೆ ಮಾಡಿರೋ ಆರೋಪ ಪೊಲೀಸರ ಮೇಲಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಅಲ್ಲಿ ನಡೆದಿರೋ ಘಟನೆ ಇದು. ಫೈನ್ ಹಾಕಬೇಕಾಗಿತ್ತು. ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಸೇವನೆ ಆಗಿದ್ರೆ ಅದಕ್ಕೆ ಫೈನ್ ಹಾಕಬೇಕಾಗಿತ್ತು. ಆದ್ರೆ ಫೈನ್ ಹಾಕಬೇಕಿದ್ದಂತ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಮೆಜೆಸ್ಟಿಕ್ ನಲ್ಲಿ ಪೊಲೀಸರು ಹಲ್ಲೆ ಮಾಡ್ತಾ ಇರೋ ವಿಡಿಯೋ ಲಭ್ಯ ಆಗಿದೆ. ಎಳ್ಕೊಂಡು ಹೋಗಿ ಸಾರ್ವಜನಿಕ ಸ್ಥಳದಲ್ಲಿಯೇ ಪೊಲೀಸರು ಹಲ್ಲೆ ಮಾಡಿದ್ದಾರೆ. ಫೈನ್ ಹಾಕಬೇಕಾಗಿತ್ತು, ಇಲ್ಲ ಸ್ಟೇಷನ್ ಕರ್ಕೊಂಡೋಗಿ ಕೂರಿಸ್ಕೋಬೇಕಾಗಿತ್ತು. ಸಾರ್ವಜನಿಕರ ಸ್ಥಳದಲ್ಲಿ ಹಲ್ಲೆ ಮಾಡುವಂಥದ್ದು ಎಷ್ಟು ಮಟ್ಟಕ್ಕೆ ಸರಿ ಅನ್ನುವಂಥ ಪ್ರಶ್ನೆ ನೀವು ಆ ದೃಶ್ಯಗಳಲ್ಲಿ ನೋಡಬಹುದು. ಅಂದರೆ ಈ ರೀತಿಯಾಗಿ ಮಾಡೋ ಅವಶ್ಯಕತೆ ಇತ್ತ ಪೊಲೀಸರಿಗೂ ಅನ್ನೋಂಥ ಪ್ರಶ್ನೆ. ಅಂದರೆ ನಿಮ್ಮ ಡ್ಯೂಟಿ, ನಿಮ್ಮ ಕರ್ತವ್ಯ ನಿಷ್ಠೆಗೆ ಒಂದು ಹ್ಯಾಟ್ಸ್ ಆಫು. ಆದರೆ ಎಲ್ಲ ಕಡೆ ಇದೇ ರೀತಿ ನಿಮ್ಮ ಕರ್ತವ್ಯ ನಿಷ್ಠೆ ಇರುತ್ತಾ ಅನ್ನೋದು ಕೂಡ ಪ್ರಶ್ನೆ. ತಪ್ಪು ಮಾಡಿದರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸ್ಕೊಳ್ಳಿ, ಇಲ್ಲ ಅದಕ್ಕೆ ಬಾಯಿ ಮಾತಲ್ಲಿ ಹೇಳ್ಬೋದಾಗಿತ್ತು. ಈ ಥರ ಸಾರ್ವಜನಿಕ ಸ್ಥಳದಲ್ಲಿ ಒದ್ದು ಹಲ್ಲೆ ಮಾಡಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಸುತ್ತೆ. ನಮ್ಮ ಪ್ರತಿನಿಧಿ ಸುಚಿತ್ರಾ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸುಚಿತ್ರಾ, ಸಾರ್ವಜನಿಕ ಸ್ಥಳಗಳಲ್ಲಿ ಈ ಧೂಮಪಾನ ನಿಷೇಧ, ಅದಕ್ಕೆ ಒಂದು ಸ್ಮೋಕಿಂಗ್ ಝೋನ್ ಅಂತಾನೆ ಇರುತ್ತೆ, ಅಲ್ಲಿ ಹೋಗಿ ಸ್ಮೋಕ್ ಮಾಡೋರು ಸ್ಮೋಕ್ ಮಾಡಬೇಕು. ಆದರೆ ಇಲ್ಲಿ ಯಾರೋ ಸ್ಮೋಕ್ ಮಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಆತನ ಮೇಲೆ ಪೊಲೀಸರು ಹಲ್ಲೆ ಮಾಡಿರೋದು ಎಷ್ಟು ಮಟ್ಟಿಗೆ ಸರಿ? ಕರ್ಕೊಂಡೋಗಿ ಬುದ್ಧಿ ಹೇಳ್ಬೋದಾಗಿತ್ತು, ಇಲ್ಲ ಒಂದು ಮಾತು ಹೇಳ್ಬೋದಾಗಿತ್ತು, ಇಲ್ಲ ಫೈನ್ ಹಾಕ್ಬೋದಾಗಿತ್ತಲ್ವಾ? ಸಿಂಧೂರ, ಏನಂತ ಹೇಳಿದ್ರೆ ಈಗಾಗಲೇ ಸಾರ್ವಜನಿಕ ಸ್ಥಳದಲ್ಲಿ ಸಿಗರೇಟ್ ಅನ್ನ ಸೇದೋದು ಈಗಾಗಲೇ ನಿಷೇಧವನ್ನ ಮಾಡಿರುವಂತದ್ದು. ಎಲ್ಲೇ ಸಾರ್ವಜನಿಕ ಸ್ಥಳದಲ್ಲಿ ಯಾವೊಬ್ಬ ವ್ಯಕ್ತಿನಾದ್ರೂ ಸಿಗರೇಟ್ ಅನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅಲ್ಲಿ ಪೊಲೀಸರ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಫೈನ್ ಅನ್ನ ಹಾಕುವಂತಹ ಅಧಿಕಾರ ಪೊಲೀಸ್ ಅವ್ರಿಗೆ ಇರುವಂತದ್ದು. ಆದ್ರೆ ಹಲ್ಲೆ ಮಾಡುವಂತಹ ಅಧಿಕಾರ ಯಾವುದೇ ಪೊಲೀಸ್ ಅವ್ರಿಗೆ ಇರೋದಿಲ್ಲ. ಆದ್ರೆ ಏನು ಮೆಜೆಸ್ಟಿಕ್ ನಲ್ಲಿ ಇಬ್ರು ವ್ಯಕ್ತಿಗಳು ಸ್ಮೋಕ್ ಅನ್ನ ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಪೊಲೀಸರು ಅವ್ರಿಗೆ ದಂಡವನ್ನ ಹಾಕೋದನ್ನ ಬಿಟ್ಟು ಪೊಲೀಸರು ಆ ವ್ಯಕ್ತಿಗಳ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು ಎಷ್ಟು ಸರಿ ಅನ್ನೋದು ಕೂಡ ಈಗ ಸಾರ್ವಜನಿಕ ವಲಯದಲ್ಲಿ ಈಗಾಗಲೇ ಸಾಕಷ್ಟು ಒಂದು ವೈರಲ್ ಆಗ್ತಾ ಇರುವಂತದ್ದು. ಜೊತೆಗೆ ಈ ಒಂದು ಪೊಲೀಸರ ದರ್ಪ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ಬೋದು. ಅಂದ್ರೆ ಈಗಾಗಲೇ ಪೊಲೀಸರು ಅಂತ ಹೇಳಿದ್ರೆ ದರ್ಪ ಅನ್ನೋದು ಈಗಾಗಲೇ ಸಾರ್ವಜನಿಕರ ಗಮನಕ್ಕೆ ಬಂದಿದೆ. ಇದು ಮತ್ತೊಮ್ಮೆ ಫ್ಲೋ ಆಗ್ತಾ ಇರುವಂತದ್ದು. ಸಿಂಧೂರ, ಸುಚಿತ್ರಾ, ನಿಮ್ಮೆಲ್ಲ ಮಾಹಿತಿಗಾಗಿ.